ರಾಜ್ಯದ ಸಾರಿಗೆ ನೌಕರರಿಗೆ ಈಗ ಗುಡ್ ನ್ಯೂಸ್ ಸಿಕ್ಕಿದೆ. ಸಾರಿಗೆ ನೌಕರರಿಗೆ ವರಮಹಾಲಕ್ಷ್ಮಿ ಹಬ್ಬದ ಗಿಫ್ಟ್ ಅನ್ನು ಈಗ ರಾಜ್ಯ ಸರ್ಕಾರ ನೀಡ್ತಾ ಇರುವಂಥದ್ದು. 4 ಸಾರಿಗೆ ನಿಗಮಗಳ ನೌಕರರಿಗೆ ಖುಷಿಯೋ ಖುಷಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಗ ರಾಜ್ಯದ ಸಾರಿಗೆ ನೌಕರರಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನ ನೀಡಿದೆ, ಗಿಫ್ಟ್ ಅನ್ನ ನೀಡ್ತಾ ಇದೆ. 4 ಸಾರಿಗೆ ನಿಗಮಗಳ ಸಾರಿಗೆ ನೌಕರರಿಗೆ ಖುಷಿಯೋ ಖುಷಿ. ಇದು ರಾಜ್ಯ ಸರ್ಕಾರದಿಂದ ವೇತನ ಹಿಂಬಾಕಿಯನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಸಾರಿಗೆ ನೌಕರರ ಬಾಕಿ ವೇತನಕ್ಕೆ 170 ಕೋಟಿ ರಿಲೀಸ್ ಮಾಡಲಾಗಿದೆ. ಕಾರ್ಮಿಕ ಸಂಘಗಳೊಂದಿಗೆ ಸಭೆ ನಡೆಸಿ ನಿರ್ಧಾರವನ್ನ ಕೈಗೊಂಡಿದ್ದು 2025ರಲ್ಲಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆಯನ್ನ ಮಾಡಿತು. 1271 ಕೋಟಿ ರೂಪಾಯಿ ವೇತನ ಬಾಕಿ ಕೊಡಬೇಕಿತ್ತು. ಈ ಹಿಂದೆ ಸರ್ಕಾರದಿಂದ 450 ಕೋಟಿ ಬಿಡುಗಡೆ ಮಾಡಲಾಗಿತ್ತು. ಇನ್ನು 871 ಕೋಟಿಯನ್ನ ಬಾಕಿ ಉಳಿಸ್ಕೊಂಡಿತ್ತು ಹಿಂಬಾಕಿಯಲ್ಲಿ. ಈಗ 170 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿರುವಂಥದ್ದು. ಅಂದರೆ 821 ಕೋಟಿ ಬಾಕಿ ಏನಿತ್ತು ಅದರಲ್ಲಿ 170 ಕೋಟಿ ಬಿಡುಗಡೆ ಮಾಡಿದೆ. ಸಾರಿಗೆ ನೌಕರರಿಗೆ ಉಚಿತ ಆರೋಗ್ಯ ಯೋಜನೆ, ಉಳಿದ 650 ಕೋಟಿ ಹಂತ ಹಂತವಾಗಿ ಬಿಡುಗಡೆಯಾಗುತ್ತೆ. ಸಾರಿಗೆ ನೌಕರರಿಗೆ ಉಚಿತ ಆರೋಗ್ಯ ಯೋಜನೆ, 4 ಸಾರಿಗೆ ನಿಗಮಗಳಿಗೆ ಯೋಜನೆ ವಿಸ್ತರಣೆಯಾಗುವಂಥದ್ದು. ಅಲ್ಲದೆ ಉಚಿತ ವೈದ್ಯಕೀಯ ಸೇವೆ ನೀಡುವ ಭರವಸೆಯನ್ನ ನೀಡಲಾಗಿದೆ ಸಾರಿಗೆ ನೌಕರರಿಗೆ. ಸಚಿವ ಭೈರತಿ ಸುರೇಶ್ ಈಗ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಸಾರಿಗೆ ನೌಕರರಿಗೆ ಇದೊಂದು ಗುಡ್ ನ್ಯೂಸ್. ಸಾರಿಗೆ ನೌಕರರಿಗೆ ವರಮಹಾಲಕ್ಷ್ಮಿ ಹಬ್ಬದ ಗಿಫ್ಟ್ ಅನ್ನ ಸರ್ಕಾರ ನೀಡಿರುವಂಥದ್ದು. 4 ಸಾರಿಗೆ ನಿಗಮಗಳ ನೌಕರರಿಗೆ ಖುಷಿಯೋ ಖುಷಿ. ರಾಜ್ಯ ಸರ್ಕಾರದಿಂದ ವೇತನ ಹಿಂಬಾಕಿ ಏನಿತ್ತು ಅದನ್ನ ಬಿಡುಗಡೆ ಮಾಡಿರುವಂಥದ್ದು. ಈಗ ಅಂದರೆ ಸಾರಿಗೆ ನೌಕರರ ಬಾಕಿ ವೇತನ 170 ಕೋಟಿ ರೂಪಾಯಿಯನ್ನ ವೇತನಕ್ಕೆ, ಅಂದರೆ ಒಟ್ಟು ಉಳಿಸ್ಕೊಂಡಿರುವಂತಹದ್ದು 821 ಕೋಟಿ ಹಿಂಬಾಕಿಯನ್ನು ಉಳಿಸ್ಕೊಂಡಿದೆ. ಅದರಲ್ಲಿ 170 ಕೋಟಿ ರೂಪಾಯಿಯನ್ನ ರಿಲೀಸ್ ಮಾಡ್ತಾ ಇರುವಂಥದ್ದು. ಕಾರ್ಮಿಕ ಸಂಘಗಳೊಂದಿಗೆ ಸಭೆಯನ್ನು ನಡೆಸಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. 2025ರಲ್ಲಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಆಯಿತು. 1271 ಕೋಟಿ ರೂಪಾಯಿ ವೇತನ ಹಿಂಬಾಕಿಯನ್ನ ಪಡಿಬೇಕಿತ್ತು. ಈ ಹಿಂದೆ ಸರ್ಕಾರದಿಂದ 450 ಕೋಟಿ ರೂಪಾಯಿ ಬಿಡುಗಡೆ ಆಯಿತು. ಇನ್ನು 821 ಕೋಟಿ ರೂಪಾಯಿ ಹಿಂಬಾಕಿಯಲ್ಲಿ ಉಳಿದುಕೊಂಡಿತ್ತು. ಅದರಲ್ಲಿ ಈಗ 170 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಸಾರಿಗೆ ನೌಕರರಿಗೆ ಉಚಿತ ಆರೋಗ್ಯ ಯೋಜನೆ ಇದ್ದು ಉಳಿದಂತಹ 651 ಕೋಟಿ ರೂಪಾಯಿಯನ್ನ ಹಂತ ಹಂತವಾಗಿ ಬಿಡುಗಡೆಯನ್ನ ಮಾಡಲಾಗುತ್ತೆ. ಸಾರಿಗೆ ನೌಕರರಿಗೆ ಉಚಿತ ಆರೋಗ್ಯ ಯೋಜನೆ ಇದೆ. 4 ಸಾರಿಗೆ ನಿಗಮಗಳಿಗೆ ಈ ಯೋಜನೆ ವಿಸ್ತರಣೆಯಾಗುತ್ತೆ. ಅಲ್ಲದೆ ಉಚಿತ ವೈದ್ಯಕೀಯ ಸೇವೆ ನೀಡುವಂತಹ ಭರವಸೆ ನೀಡಿದ್ದು ಸಾರಿಗೆ ನೌಕರರಿಗೆ ಈಗ ಸಾರಿಗೆ ಸಚಿವ ಭೈರತಿ ಸುರೇಶ್ ಈಗ ಸಿಹಿ ಸುದ್ದಿಯನ್ನ ನೀಡಿದ್ದಾರೆ. ಯಾರೆಲ್ಲ ಸಾರಿಗೆ ನೌಕರರಿದ್ದೀರೋ ಅವರಿಗೆ ವರಮಹಾಲಕ್ಷ್ಮಿ ಹಬ್ಬದ ಗಿಫ್ಟ್ ರಾಜ್ಯ ಸರ್ಕಾರದಿಂದ. ಏನು ಬಾಕಿ ಉಳಿಸ್ಕೊಂಡಿತ್ತು ಹಿಂಬಾಕಿಯನ್ನ ಅದನ್ನ ಈಗ ಬಿಡುಗಡೆ ಮಾಡಿರುವಂಥದ್ದು, ರಿಲೀಸ್ ಮಾಡಿರುವಂಥದ್ದು. ಅಂದರೆ 170 ಕೋಟಿ ರೂಪಾಯಿಯನ್ನ ರಾಜ್ಯ ಸರ್ಕಾರ ರಿಲೀಸ್ ಮಾಡಿದೆ. ರಾಜ್ಯ ಸಾರಿಗೆ ನೌಕರರಿಗೆ ರಾಜ್ಯ ಸರ್ಕಾರ ಈಗ ಗಿಫ್ಟ್ ನೀಡ್ತಾ ಇದೆ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ. 4 ಸಾರಿಗೆ ನಿಗಮಗಳ ನೌಕರರಿಗೆ ಖುಷಿಯೋ ಖುಷಿ. ಯಾಕಂದ್ರೆ 2025ರಲ್ಲಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಆಗಿತ್ತು. ಅದರಲ್ಲಿ 1271 ಕೋಟಿ ರೂಪಾಯಿ ವೇತನ ಹಿಂಬಾಕಿ ಕೊಡಬೇಕಿತ್ತು. ಈ ಹಿಂದೆ ಸರ್ಕಾರದಿಂದ 450 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿತ್ತು. ಇನ್ನು ಉಳಿದಂತಹ 821 ಕೋಟಿ ರೂಪಾಯಿ ಹಿಂಬಾಕಿ ಏನಿತ್ತು ಅದರಲ್ಲಿ ಈಗ 170 ಕೋಟಿ ರೂಪಾಯಿ ಬಿಡುಗಡೆಯನ್ನ ಮಾಡ್ತಾ ಇರುವಂಥದ್ದು. ಸಾರಿಗೆ ನೌಕರರಿಗೆ ಅದರ ಜೊತೆಗೆ ಉಚಿತ ಆರೋಗ್ಯ ಯೋಜನೆ, ಇನ್ನು ಉಳಿದಂತಹ 651 ಕೋಟಿ ರೂಪಾಯಿಯನ್ನ ಹಂತ ಹಂತವಾಗಿ ಬಿಡುಗಡೆ ಮಾಡುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ಏನು ರಾಜ್ಯ ಸರ್ಕಾರದಿಂದ ಈಗ 4 ಸಾರಿಗೆ ನೌಕರರಿಗೆ ಏನು ಹಿಂಬಾಕಿ ಹಣವನ್ನು ಬಿಡುಗಡೆ ಮಾಡಿ ಗಿಫ್ಟ್ ಅನ್ನು ನೀಡ್ತಾ ಇರುವಂಥದ್ದು, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಎಸ್ ಲಕ್ಷ್ಮಿ, ಈಗಾಗಲೇ KSRTC, BMTC ಸೇರಿದಂತೆ 4 ನಿಗಮಗಳು ಸಾಕಷ್ಟು
ಸಮಸ್ಯೆಯಲ್ಲಿ ಇರುವಂತದ್ದು. ಯಾಕೆಂತಂದ್ರೆ ರಾಜ್ಯ ಸರ್ಕಾರ ಯಾವಾಗ ಈ ಯೋಜನೆಯನ್ನ ತೆಗೆದುಕೊಂಡ್ಬಂದ್ರು, ಆ ಯೋಜನೆ ಬಳಿಕವಾಗಿ ರಾಜ್ಯ ಸರ್ಕಾರದಲ್ಲಿ ಆಗಿರ್ಬೋದು, ಜೊತೆಗೆ ಈ 4 ನಿಗಮಗಳಲ್ಲೂ ಸಹ ಹಣ ಇಲ್ಲದೆ ಸಮಸ್ಯೆಗಳು ಎದುರಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಬರೋಬ್ಬರಿ 5,418 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಬೇಕಂತೆ. ಆದ್ರೆ 11/6/2023 30/6/2026 ಈ ಹಣವನ್ನ ಬಿಡುಗಡೆ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಸಹ ಇಲ್ಲಿವರೆಗೆ ಯಾವುದೇ ರೀತಿ ಹಣ ಬಿಡುಗಡೆ ಆಗಿಲ್ಲ. ಇದರಿಂದಾಗಿ ಈಗ 2,943 ಕೋಟಿ ರೂಪಾಯಿ ಹಣ ಈಗ ಕೊಡಬೇಕಾಗಿದೆ KSRTCಗೆ. ಆದ್ರೆ ಹಣ ಇಲ್ದೇನೆ ಸರ್ಕಾರದಲ್ಲಿ ಒದ್ದಾಡ್ತಾ ಇರುವಂತದ್ದು. ಇನ್ನು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಗಳಿಗೂ ಸಹ 999 ಕೋಟಿ, ಜೊತೆಗೆ ನಾವಂದ್ರೆ ಈಗ 4 ನಿಗಮಗಳನ್ನ ನೋಡ್ತಾ ಹೋದಾಗ ಇಂತಿಷ್ಟು ಕೋಟಿವರೆಗೂ ಸಹ ಹಣವನ್ನ ನೀಡ್ಬೇಕಾಗಿತ್ತು. ಆದ್ರೆ ಸರ್ಕಾರದಲ್ಲಿ ಹಣ ಇಲ್ಲದೆ ಇರೋದ್ರಿಂದಾಗಿ ಅವಧಿ ಮುಗಿದ್ರು ಸಹ BMTC ಸರ್ಕಾರದಿಂದ ಬರ್ಬೇಕಾಗಿದ್ದಂತ ಹಣಗಳು ಸಹ ಬರ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಬರೆದು ಖಂಡಿತವಾಗಿ ಇದಕ್ಕೆ ಹಣವನ್ನ ಬಿಡುಗಡೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ತಮ್ಮ ಆಕ್ರೋಶವನ್ನ ವ್ಯಕ್ತವನ್ನ ಪಡಿಸ್ತಾ ಇರುವಂತದ್ದು ಸಾರಿಗೆ ನೌಕರರ ಮುಖಂಡರಾಗಿರುವಂತಹ ಜಗದೀಶ್ ಅವರು ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಯಾವಾಗ ಈ ಯೋಜನೆಯನ್ನ ತೆಗೆದುಕೊಂಡ್ಬಂದ್ರು, ಯೋಜನೆ ತಂದ ಬಳಿಕವಾಗಿ ಸಾರಿಗೆ ಇಲಾಖೆಯಲ್ಲೂ ಸಹ ಹಣದ ಕೊರತೆ ಇರುವಂತದ್ದು. ಈ ಹಿಂದೆ ಸಚಿವರಾಗಿದ್ದಂತಹ ರಾಮಲಿಂಗಾರೆಡ್ಡಿ ಅವರು ಸಹ ಸಾಕಷ್ಟು ಬಾರಿ ಹೇಳಿದ್ರು. ಈಗ ಹೊಸದಾಗಿ ಬಂದಿರುವಂತಹ ಸಚಿವರು ಇದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ, ಯಾವ ರೀತಿಯಾಗಿ ಇದನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ನಾವು ನೋಡ್ಬೇಕಾಗಿರುವಂತದ್ದು. ಧನ್ಯವಾದ ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ.